ಹಾಯ್ ಹಲೋ ನಮಸ್ಕಾರ ವೆಲ್ಕಮ್. ನೀವು ನೋಡ್ತಾ ಇದ್ದೀರಾ ಅಂಕಿತಾ ಫ್ಯಾಷನ್ ವೇರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ, ಕಸ್ಟಮರ್ಗಳು ಅಳತೆ ಡ್ರೆಸ್ಸನ್ನು ಕೊಟ್ಟು ಅದೇ ಅಳತೆಗೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳ್ತಾರೆ. ಅವರಿಗೆ ಬಾಡಿ ಮೆಜರ್ಮೆಂಟ್ ತೊಗೊಳ್ದೇನೆ ನಾವು ಬರೀ ಅಳತೆ ಡ್ರೆಸ್ಸನ್ನು ಇಟ್ಕೊಂಡು ಯಾವ ರೀತಿ ಈಸಿಯಾಗಿ ಕಟ್ಟಿಂಗ್ ಮಾಡ್ಬೋದು, ಪರ್ಫೆಕ್ಟಾಗಿ ಕಟ್ಟಿಂಗ್ ಮಾಡ್ಬೋದು ಅನ್ನೋದನ್ನು ನೋಡೋಣ. ಕೇವಲ 5 ನಿಮಿಷದಲ್ಲಿ ಡ್ರೆಸ್ ಕಟ್ಟಿಂಗನ್ನು ಮಾಡಿ ನಿಮಗೆ ತೋರಿಸ್ತೀನಿ. ಬನ್ನಿ ನೋಡ್ಕೊಂಬರೋಣ. ಬಟ್ಟೆನ ಮೊದಲು 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರದ ಡ್ರೆಸ್ಸನ್ನು ಕೊಟ್ಟಿದ್ದಾರೆ ಅವರು. ಸಿಂಪಲ್ ಕಾಟನ್ ಡ್ರೆಸ್, ಸೇಮ್ ಅಳತೆಗೆ ಹೊಲಿಯೋದಕ್ಕೆ ಹೇಳಿದ್ದಾರೆ. ನಾವು ಇದೇ ಅಳತೆಯನ್ನು ಯಾವುದೇ ಟೇಪನ್ನು ಯೂಸ್ ಮಾಡ್ತೇನೆ ಹೀಗೆ ಡ್ರೆಸ್ಸನ್ನೇ ಡೈರೆಕ್ಟಾಗಿ ಇಟ್ಕೊಂಡು ಯಾವ ರೀತಿ ಕಟ್ಟಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮೊದಲು ಈ ಥರ 4 ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ಎರಡು ಒಂದೇ ಸಮವಾಗಿ ಯಾವುದೇ ಚೂರು ಕೂಡ ಡಿಫ್ರೆನ್ಸ್ ಇಲ್ಲದೇ ಫ್ರಂಟ್ ಟು ಬ್ಯಾಕನ್ನು ನೀಟಾಗಿ ನೋಡಿ ಈ ಥರ ಫೋಲ್ಡ್ ಮಾಡಿ ಇಟ್ಕೊತಾ ಇದ್ದೀನಿ. ಫೋಲ್ಡ್ ಮಾಡಿ ಇಟ್ಕೊಂಡು ಅದೇ ಥರ ಮಾರ್ಕ್ ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ತೀವಿ. ಈ ಥರ ಫೋಲ್ಡ್ ಮಾಡಿ ಇಟ್ಕೋಬೇಕಾಗುತ್ತೆ. ನೀಟಾಗಿ ಒಂದು ಚೂರು ಆ ಕಡೆ ಈ ಕಡೆ ಜರುಗಬಾರ್ದು. ನಾವು ಎಷ್ಟು ನೀಟಾಗಿ ಇಟ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಮೊದಲು ಕೆಳಗಡೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಫೋಲ್ಡಿಂಗ್ ಅಂತ ಎಕ್ಸ್ಟ್ರಾ 1 ಇಂಚು ಫೋಲ್ಡಿಂಗ್ ಎಕ್ಸ್ಟ್ರಾ ಬಟ್ಟೆ ಬಿಟ್ಕೊಂಡು ಮಾರ್ಕನ್ನು ಮಾಡ್ಕೊತಾ ಇದ್ದೀವಿ. ನೋಡಿ ಈ ಥರ ಸ್ಕೇಲ್ ಸ್ವಲ್ಪ ಕ್ರಾಸ್ ಆಗಿರುತ್ತೆ. ಅದೇ ಥರ ನಾವು ಕ್ರಾಸಾಗಿ 2 ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಹಾಫ್ ಇಂಚಿಗೆ 2 ಮಾರ್ಕ್ ಅಂದರೆ 1 ಇಂಚು. 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸ್ಟ್ರೈಟ್ ಇದೆ, ಅದನ್ನು ಒಂಚೂರು ಕ್ರಾಸಾಗಿ ಫಸ್ಟು ಕಟ್ ಮಾಡ್ಕೊತೀನಿ. ಈ ಥರ ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಇದು 1 ಇಂಚು ಉದ್ದ ಬಿಡಬೇಕಾಗುತ್ತೆ. ಚೂರು ಮೇಲೆ ಎಳ್ಕೊತಾ ಇದ್ದೀನಿ. ಓಕೆನಾ? ನೋಡಿ ಇವಾಗ 1 ಇಂಚು ಕೆಳಗಡೆ ಎಕ್ಸ್ಟ್ರಾ ಬಂತು. ಓಕೆ, ನೀಟಾಗಿ ನೋಡ್ಕೊಳ್ಳಿ. ಅದು ಮತ್ತೆ ಕಟ್ಟಿಂಗ್ ಮಾಡಿದ್ಮೇಲೆ ಲೆಂತ್ ಕಮ್ಮಿ ಆಗಿಬಿಡುತ್ತೆ. ನಾವು ಎಕ್ಸ್ಟ್ರಾ ಬಿಟ್ಕೊಡ್ಲಿಲ್ಲ ಅಂದ ತಕ್ಷಣ ಲೆಂತು ಕಡಿಮೆ ಆಗಿಬಿಡುತ್ತೆ ಫೋಲ್ಡ್ ಮಾಡಿದ ತಕ್ಷಣ. ಇವಾಗ ಎಲ್ಲ ಕಡೆ ಮಾರ್ಕಿಂಗನ್ನು ಮಾಡ್ಕೊಳ್ಳೋಣ. ನೋಡಿ ನೀಟಾಗಿ ಜೋಡಿಸ್ಕೋಬೇಕು. ಟಾಪ್ ಯಾವ ಥರ ಇದೆಯೋ ಅದೇ ಥರ ಈ ಕಡೆ ಸೈಡ್ ಒಂಚೂರು ಗ್ಯಾಪ್ ಬಿಡಬಾರ್ದು. ನೀಟಾಗಿ ಇಟ್ಕೊಂಡು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ನೋಡಿ ಫಸ್ಟು ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳೋಣ. ಅದೇ ಥರ ನೆಕ್ಕು ಡೀಪ್ ಎಷ್ಟಿದೆಯೋ ಅಷ್ಟು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಓಕೆನಾ? ಡೀಪ್ ಎಷ್ಟಿದೆಯೋ ಅಷ್ಟು ಮಾರ್ಕನ್ನು ಮಾಡ್ಕೊಳ್ಳೋಣ. ಇವಾಗ ಶೋಲ್ಡರ್ ಎಡ್ಜ್ಗೆ ಜಾಯಿಂಟ್ಗೆ ಮತ್ತು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊತಾ ಇದ್ದೀನಿ. ಈ ಕಡೆ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊತೀನಿ, ಆ ಕಡೆ ಕೂಡ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊತೀನಿ. ಇವಾಗ ಸೈಡ್ ಆರ್ಮಾಲ್ ಜಾಯಿಂಟ್ಗೆ ಒಂದು ಮಾರ್ಕು, ಅರ್ಧ ಇಂಚು ಮೇಲ್ಗಡೆ ಎಕ್ಸ್ಟ್ರಾ ಬಿಟ್ಟಿರ್ತೀನಿ ಜಾಯಿಂಟ್ಗೆ ಅಂತ. ಇವಾಗ ಸೈಡನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಸ್ಲಿಟ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಅದೇ ಥರ ಸ್ಟ್ರೈಟಾಗಿ ಲಾಸ್ಟ್ವರೆಗೂ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಓಕೆನಾ? ಇವಾಗ 1.5 ಇಂಚು ಎಕ್ಸ್ಟ್ರಾ ಬಿಟ್ಟು ಒಳಗಡೆ ಎಕ್ಸ್ಟ್ರಾ ಬಟ್ಟೆ ಬೇಕಲ್ಲ, 1.5 ಇಂಚು ಸ್ಲಿಟ್ವರೆಗೂ, ಸ್ಲಿಟ್ಟಿಂದ ಕೆಳಗೆ 1 ಇಂಚು ಎಕ್ಸ್ಟ್ರಾ ಬಿಟ್ಟು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಓಕೆನಾ? ಇವಾಗ ಈ ಅಳತೆ ಡ್ರೆಸ್ಸನ್ನು ತೆಗೆದು ಇಟ್ಬಿಡೋಣ. ಈಗ ಅಳತೆ ಡ್ರೆಸ್ಸಿಂದ ಅರ್ಧ ಕೆಲಸ ಮುಗೀತು. ಅಳತೆ ಡ್ರೆಸ್ಸನ್ನು ಎತ್ತಿಟ್ಬಿಟ್ಟು ಇವಾಗ ಶೋಲ್ಡ್ರ್ ಮಾರ್ಕಿಂದ ಆರ್ಮಲ್ವರೆಗೂ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಓಕೆ, ಈ ಥರ 2 ಮಾರ್ಕನ್ನು ಮಾಡಿಕೊಂಡು ಆರ್ಮಲ್ ಶೇಪನ್ನು ಹಾಗೆ ನೆಕ್ಕಿಗೂ ಕೂಡ ಒಂದು ಮಾರ್ಕನ್ನು ಮಾಡ್ಕೊಂಡ್ವಲ್ಲ. ಇವಾಗ ಆರ್ಮಲ್ ಶೇಪು ಯಾವ ಥರ ಬೇಕು ಅನ್ನೋದನ್ನು ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಹಾಗೆ ನೆಕ್ಕು ಕೂಡ ರೌಂಡ್ ಶೇಪ್ ಇಟ್ಕೊಂಡು ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಓಕೆ, ಅರ್ಧ ಇಂಚು ಬಿಟ್ಟು ಕಟ್ಟಿಂಗನ್ನು ಮಾಡಬೇಕಾಗತ್ತೆ. ನಾವು ನೆಕ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದು ಒಂದು 1/4 ಇಂಚು ಅರ್ಧ ಇಂಚಷ್ಟು ಬಿಟ್ಟು ಅದು ಸ್ಟಿಚಿಂಗ್ ಅಂತ ಎಕ್ಸ್ಟ್ರಾ ಬಿಟ್ಟು ಕಟ್ಟಿಂಗನ್ನು ಮಾಡ್ಕೊಳ್ಬೇಕಾಗುತ್ತೆ. ಇವಾಗ ಬ್ಯಾಕ್ ನೆಕ್ಕನ್ನು ಕಟ್ ಮಾಡಲ್ಲ. ಫಸ್ಟು ನಾನು ಅಳತೆ ಡ್ರೆಸ್ಸನ್ನೇ ಎತ್ತಿಟ್ಬಿಟ್ಟಿದ್ದೀನಿ. ಬ್ಯಾಕ್ ಫ್ರಂಟ್ ನೆಕ್ಕನ್ನು ಕಟ್ ಮಾಡ್ದೇನೆ
ನೆಕ್ಕನ್ನು ಬಿಟ್ಟು ಲೆಕ್ಕನ್ನು ಲಾಸ್ಟ್ ಕಟ್ ಮಾಡ್ಕೊಳ್ಳೋಣ. ಇವಾಗ ಶೋಲ್ಡ್ರ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಶೋಲ್ಡ್ರನ್ನು ಕಟ್ಟಿಂಗ್ ಮಾಡಿಕೊಂಡು ನೆಕ್ ಡಿಸೈನ್ ಯಾವುದು ಅಂತ ಫಸ್ಟೇ ನೋಡ್ಕೋಬೇಕಾಗುತ್ತೆ. ಬ್ಯಾಕ್ ಡೀಪ್ ನೆಕ್ ಇದೆಯಾ, ಕಾಲರ್ ನೆಕ್ ಇದೆಯಾ ಎಲ್ಲ ನೋಡಿಕೊಂಡು ಆಮೇಲೆ ಅಳತೆಯನ್ನು ಮಾಡ್ಕೋಬೇಕಾಗುತ್ತೆ. ಈಗ ನೋಡಿ ಆರ್ಮೋಲನ್ನು ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಸೈಡನ್ನು ಕೂಡ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೈಡು 1.5 ಇಂಚ್ ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿಗೆ ಕರೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಲಿಟ್ಟಲ್ಲಿ ಒಂದು ನ್ಯಾಚನ್ನು ಹಾಕ್ಕೊಳ್ಳೋಣ. ಹಾಗೆ ಸೈಡ್ ಜಾಯಿಂಟ್, ಸೈಡ್ ಎಲ್ಲಿಗೆ ಸ್ಟಿಚಿಂಗ್ ಬರಬೇಕು ಅನ್ನೋದನ್ನು ಒಂದು ಮಾರ್ಕ್ ಮಾಡಿಕೊಂಡ್ರೆ ಫ್ರಂಟ್ ಬ್ಯಾಕಲ್ಲಿ ಸ್ಟಿಚ್ ಮಾಡುವಾಗ ಈಸಿ ಆಗುತ್ತೆ. ಹಾಗೆ ಶೋಲ್ಡರ್ಗೂ ಕೂಡ ನೆಕ್ಕು ಕೂಡ ಶೋಲ್ಡ್ರ್ ಹತ್ರ ನೆಕ್ಕು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಕೂಡ ಒಂದು ನ್ಯಾಚನ್ನು ಹಾಕ್ಕೊಳ್ಳೋಣ. ಈಗ ಫ್ರಂಟ್ ಪೋರ್ಷನ್ ಎತ್ತಿಟ್ಬಿಡ್ತೀನಿ. ಫ್ರಂಟ್ ಪೋರ್ಷನ್ ಎತ್ತಿಟ್ಬಿಟ್ಟು ಬ್ಯಾಕಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಬ್ಯಾಕ್ ನೆಕ್ ಡೀಪ್ ಎಷ್ಟಿದೆಯೋ ಇವಾಗ ಅಳತೆ ತೊಗೊಂಡು ಬ್ಯಾಕ್ ನೆಕ್ಕು ಎಷ್ಟು ಡೀಪ್ ಇದೆ ಇವಾಗ ಬ್ಯಾಕಿಗೆ ಇಟ್ಕೊಳ್ಳೋಣ. ಬ್ಯಾಕಿಗೆ ಇಟ್ಕೊಂಡು ಬ್ಯಾಕ್ ನೆಕ್ಕು ಎಷ್ಟು ಡೀಪ್ ಇದೆ ಅನ್ನೋದನ್ನು ಹಾಗೆ ಅಳತೆ ಡ್ರೆಸ್ಸನ್ನು ಇಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ಏನು ತೊಂದರೆ ಇಲ್ಲ, ನಾವು ಟೇಪ್ ಬೇಕು ಅಂತೇನಿಲ್ಲ. ನೋಡಿ ಈ ಥರ ಅಳತೆ ಡ್ರೆಸ್ಸನ್ನು ಇಟ್ಬಿಟ್ಟು ಬ್ಯಾಕನ್ನು ಮಾರ್ಕ್ ಮಾಡ್ಕೊತೀನಿ. ಫ್ರಂಟ್ ಪೋರ್ಷನನ್ನು ಸೈಡ್ಗೆ ಎತ್ತಿಟ್ಟಿದ್ದೀನಿ. ಇವಾಗ ಬ್ಯಾಕ್ ನೆಕ್ ಯಾವ ಥರ ಇದೆಯೋ ಅದನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಕಲಿಯೋವರೆಗೂ ಕಷ್ಟ ಅಷ್ಟೇ, ಕಲ್ತ ಮೇಲೆ ತುಂಬಾ ಈಸಿ ಆಗುತ್ತೆ. ನಿಮ್ಮ ಬಟ್ಟೆನ ನೀವೇ ಆರಾಮಾಗಿ ಹೊಲ್ಕೊಬೋದು. ಅದು ಫ್ರಂಟ್ ಪೋರ್ಷನ್ನ ಎತ್ತಿಟ್ಟಿರ್ತೀನಿ. ಈಗ ಬ್ಯಾಕ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ಬ್ಯಾಕು ಡೀಪ್ ನೆಕ್ಕೆ ಹೇಳಿದ್ದಾರೆ, ಅಳತೆ ಡ್ರೆಸ್ ಯಾವ ಥರ ಇದೆಯೋ ಅದೇ ಥರ ಸೇಮ್ ಹೇಳಿದ್ದಾರೆ. ಅದೇ ಥರ ಸೇಮ್ 1/2 ಇಂಚ್ ಬಿಟ್ಟು ಒಂದು 1/4 ಇಂಚ್ ಬಿಟ್ಟು ಕಟ್ ಮಾಡ್ತೀನಿ. 1/2 ಇಂಚ್ಗಿನ್ನ ಕಡಿಮೆ, 1/4 ಇಂಚ್ಗಿನ್ನ ಒಂಚೂರು ಜಾಸ್ತಿ, ಆ ಥರ ಬ್ಯಾಕ್ ನೆಕ್ಕನ್ನು ಕಟ್ ಮಾಡಿಕೊಂಡೆ. ಇವಾಗ ಬ್ಯಾಕ್ ಡಾಟ್ ಇಡಬೇಕಲ್ಲ, ಸೈಡಲ್ಲಿ 1.5 ಇಂಚ್ ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ 1/2 ಇಂಚ್ ಸ್ಟಿಚ್ಚಿಂಗ್ಗೆ. ಇವಾಗ ಮೇಲ್ಗಡೆಯಿಂದ ಅಳತೆ ತೊಗೊಳ್ಳೋಣ. ಮೇಲ್ಗಡೆಯಿಂದ 10 ಇಂಚು, ಅಲ್ಲಿಂದ 9 ಇಂಚು, 9.5 ಇಟ್ಕೋಬೋದು. 10 ಇಂಚ್ ಕೂಡ ಇಟ್ಕೋಬೋದು, ಸ್ಲಿಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಸೈಡು 1.5 ಇಂಚ್ ಬಿಟ್ಟಿದ್ವಲ್ಲ, ಅದಕ್ಕೂ ಇದಕ್ಕೂ ಡಿವೈಡ್ ಮಾಡಿ ಸೆಂಟ್ರಲ್ಲಿ ಒಂದು ಮಾರ್ಕ್. ಇವಾಗ ಇದು ಕರೆಕ್ಟಾಗಿ 1.5 ಇಂಚ್ ಬಿಟ್ಟು ಅಳತೆ ತೊಗೊಂಡಿದ್ದೀನಿ. ಸೆಂಟ್ರಿಗೆ ಒಂದು ಮಾರ್ಕನ್ನು ಮಾಡಿದ್ದೀನಿ. ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಕೊಂಡು ಮೇಲ್ಗಡೆ 10 ಇಂಚು, ಕೆಳಗಡೆ ಮೇಲಿಂದ 10 ಇಂಚಿಂದ ಮತ್ತೆ 9.5 ಇಂಚು. ಓಕೆ, ಈ ಥರ ಮಾರ್ಕ್ ಮಾಡಿದ್ರೆ ಇಲ್ಲಿ ಬ್ಯಾಕ್ ಡಾಟ್ ಯಾವ ಥರ ಹಾಕಬೇಕು ಅನ್ನೋದು ಗೊತ್ತಾಗುತ್ತೆ. ಓಕೆನಾ? ಇವಾಗ ಬ್ಯಾಕನ್ನು ಎತ್ತಿಡ್ತಾ ಇದ್ದೀವಿ. ಫ್ರಂಟ್ ತೊಗೊಳ್ಳೋಣ. ಫ್ರಂಟ್ ತೊಗೊಂಡು ಸರಿಯಾಗಿ ಜೋಡಿಸಿಟ್ಕೊಳ್ಳೋಣ ನೀಟಾಗಿ. ಬಟ್ಟೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಆಮೇಲೆ ಶೇಪ್ಗಳೆಲ್ಲ ಚೇಂಜ್ ಆಗಿಬಿಡುತ್ತೆ. ಓಕೆನಾ? ಇವಾಗ ಶೋಲ್ಡರ್ ಮೇಲಿಂದ ನಾವು 1/2 ಇಂಚನ್ನು ಕಟ್ ಮಾಡಿ ತೆಗಿತೀವಿ. ಶೋಲ್ಡರ್ ಮೇಲಿಂದ 1/2 ಇಂಚನ್ನು ಕಟ್ ಮಾಡಿ ತೆಗಿತೀವಿ. ಯಾಕೆಂದರೆ ಅದು ಆರ್ಮೋಲ್ ಶೇಪು ಸ್ವಲ್ಪ ನೀಟಾಗಿ ಕೂತ್ಕೊಳ್ಳುತ್ತೆ ಅಂತ. ಇವಾಗ 1/2 ಇಂಚು ಕಟ್ ಮಾಡಿ ತೆಗೆದಿದ್ದೀನಿ. ಹಾಗೆ ಆರ್ಮೋಲ್ ಶೇಪ್ 1/2 ಇಂಚು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಮಾರ್ಕ್ ಮಾಡ್ಕೊತೀನಿ. 1/2 ಇಂಚ್ ಮಾತ್ರ ಶೇಪ್ ತೆಗಿಬೇಕು, ತುಂಬ ಬೇಡ. ಅರ್ಧ ಇಂಚ್ ಮಾತ್ರ ಶೇಪನ್ನು ತೆಗಿತಾ ಇದ್ದೀನಿ ನೋಡಿ ಈ ಥರ. ಈ ಥರ ತೆಗೆದಿದ್ದೀನಿ. ಇವಾಗ ನೆಕ್ಕನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೆಕ್ ಮಾರ್ಕ್ ಮಾಡಿದ್ದೀವಿ ಆಲ್ರೆಡಿ. ಅಲ್ಲಿಗೆ ಒಂದು ನ್ಯಾಚ್ ಹಾಕ್ಕೊಂಡು ನೆಕ್ಕು ಈ ಥರ ಸ್ವೀಟ್ ಹಾರ್ಟ್ ನೆಕ್ಕನ್ನು ಹೇಳಿದ್ದಾರೆ. ಸ್ವೀಟ್ ಹಾರ್ಟ್ ನೆಕ್ಕನ್ನು ಮಾರ್ಕ್ ಮಾಡಿಕೊಂಡು ಕಟ್ ಮಾಡೋಣ. ಓಕೆನಾ? ನೋಡಿ ಈ ಥರ ಶೇಪಲ್ಲಿ ಬರುತ್ತೆ ಸ್ವೀಟ್ ಹಾರ್ಟ್ ನೆಕ್ ಅಂದರೆ. ಈ ಥರ ಓಕೆ.
ಅದು ಇವಾಗ ಕಟ್ ಮಾಡಿ ತೆಗಿಯೋಣ. 1/4 ಇಂಚ್ ಬಿಟ್ಟು, ಸ್ಟಿಚ್ಚಿಂಗ್ ಅಂತ 1/4 ಇಂಚು ಬಿಟ್ಟಿದ್ದೀವಿ, ಕಟ್ ಮಾಡಿ ತೆಗಿತಾ ಇದ್ದೀನಿ. ಇದು ಫ್ರಂಟ್ಗೆ ಯಾವುದೇ ಡಾಟನ್ನು ಹಾಕ್ತಾಯಿಲ್ಲ ನಾನು, ಬ್ಯಾಕಲ್ಲಿ ಮಾತ್ರ ಡಾಟನ್ನು ಹಾಕ್ತಾಯಿದ್ದೀನಿ. ಓಕೆ, ಫ್ರಂಟ್ ರೆಡಿ ಆಯಿತು, ಬ್ಯಾಕ್ ಕೂಡ ರೆಡಿ ಆಯಿತು. ಇವಾಗ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ವೇಸ್ಟ್ ಬಟ್ಟೆ ಉಳಿದಿತ್ತಲ್ಲ ಅದನ್ನು ತಗೊಂಡು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಸ್ಲೀವ್ಸ್ ಈ ಥರ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಳ್ಳೋಣ. ಲೆಂತ್ ಎಷ್ಟು ಬೇಕಾಗುತ್ತೆ ನೋಡ್ಕೊಳ್ಳೋಣ. ಫಸ್ಟು ನೋಡಿಕೊಂಡು ವೇಸ್ಟೆಲ್ಲ ಕಟ್ ಮಾಡಿ ತೆಗಿಯೋಣ ನೀಟಾಗಿ. ಈ ಥರ ಡಬಲ್ ಫೋಲ್ಡ್ ಮಾಡಿ ಇಟ್ಕೊಂಡು ಅಳತೆ ಡ್ರೆಸ್ಸನ್ನು ತೊಗೊಂಡು ಅಳತೆ ಸ್ಲೀವ್ಸಿನ ಬ್ಯಾಕ್ ಪೋರ್ಷನ್ ಇಟ್ಟು ಮಾರ್ಕನ್ನು ಮಾಡ್ಕೊಳ್ಳೋಣ. ಕೆಳಗಡೆ 1 ಇಂಚ್ ಎಕ್ಸ್ಟ್ರಾ ಬಿಡ್ತಾಯಿದ್ದೀನಿ ಫೋಲ್ಡಿಂಗ್ಗೆ ಅಂತ. 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಸ್ಲೀವ್ ತುದಿಯಲ್ಲಿ 1 ಇಂಚ್ ಎಕ್ಸ್ಟ್ರಾ, ಮತ್ತು ಕರೆಕ್ಟಾಗಿ ಸ್ಲೀವ್ಸ್ಗೆ ಮಾರ್ಕು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಟು ಸ್ಟಿಚ್ಚಿಂಗ್ ಅಂತ ಅರ್ಧ ಇಂಚು ಕೆಳಗಡೆನೂ, ಮತ್ತು ಕೆಳಗಡೆ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಓಕೆ, 1.5 ಇಂಚು ಬಿಟ್ಟು ಎಕ್ಸ್ಟ್ರಾ ಒಂದು ಮಾರ್ಕ್. ಓಕೆ ಆಯ್ತಲ್ಲ. ಇವಾಗ ಈ ಥರ ಮಾರ್ಕನ್ನು ಮಾಡಿಕೊಂಡು ಕಟ್ಟಿಂಗನ್ನು ಮಾಡ್ಕೊಳ್ತೀವಿ. ನೋಡಿ ಈ ಥರ ಇದು 1 ಇಂಚ್ ಎಕ್ಸ್ಟ್ರಾ ಇರೋ ಜಾಗದಲ್ಲಿ ಈ ಥರ ಕ್ರಾಸಾಗಿ ಕಟ್ಟಿಂಗನ್ನು ಮಾಡ್ಕೊತಾ ಇದ್ದೀನಿ. ಆರ್ಮೋಲ್ ಹತ್ರ ಒಂದು ಮಾರ್ಕು, ಸ್ಲೀವ್ ಸೆಂಟ್ರಲ್ಲಿ ಒಂದು ಮಾರ್ಕು, ಮತ್ತು ಕೆಳಗಡೆ ಫೋಲ್ಡಿಂಗ್ ಎಷ್ಟು ಬೇಕೋ ಅಷ್ಟಕ್ಕೊಂದು ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇಲ್ಲೊಂದು ಮಾರ್ಕು ಆಯ್ತಲ್ಲ. ಇವಾಗ ಇದು 2 ಒಟ್ಟಿಗೆ ಜಾಯಿಂಟ್ ಇದೆ, ಅದನ್ನು ಕಟ್ ಮಾಡಿ ಸಪ್ರೇಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಕೆಲವಕ್ಕೆ ಮಾತ್ರ ಬರುತ್ತೆ ಆ ಥರ, ನಾವು ಹೆಂಗೆ ಫೋಲ್ಡ್ ಮಾಡಿ ಇಟ್ಕೋತೀವೋ ಆ ಥರ. ಇವಾಗ ಸ್ಲೀವ್ ಶೇಪ್ ತೆಗಿಯೋಣ ಸ್ವಲ್ಪ. ಈ ಥರ 3/4 ಇಂಚಷ್ಟು ಶೇಪನ್ನು ತೆಗಿತಾ ಇದ್ದೀನಿ. 3/4 ಇಂಚಷ್ಟು ಶೇಪನ್ನು ತೆಗಿತಾ ಇದ್ದೀನಿ. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇಲ್ಲಿ ಒಂದು ನ್ಯಾಚ್ ಹಾಕೋತೀವಿ, ಫ್ರಂಟು ಬ್ಯಾಕು ಗೊತ್ತಾಗಲಿ ಅಂತ. ಇವಾಗ ಫ್ರಂಟ್ ತೆಗೆದಿದ್ದಾಯಿತು. ಬ್ಯಾಕ್ ಕೂಡ ಅದೇ ಥರ ಬೇಡ, 1/4 ಇಂಚು, ಅದು 3/4 ಇಂಚ್ ಆದರೆ ಇದು 1/4 ಇಂಚು ಶೇಪನ್ನು ತೆಗಿಬೇಕಾಗುತ್ತೆ. ನೋಡಿ ಈ ಥರ ಮಾರ್ಕ್ ಮಾಡಿಕೊಂಡು ಶೇಪನ್ನು ತೆಗಿತಾ ಇದ್ದೀನಿ. ನೋಡಿ ಇದು 1/4 ಇಂಚ್ ಮಾತ್ರ ತೆಗೆದಿದ್ದೀನಿ. ಓಕೆನಾ, ಅಷ್ಟೇ. ಇಲ್ಲಿಗೆ ಸ್ಲೀವ್ ಕಟ್ಟಿಂಗು ಮುಗೀತು. ಫ್ರಂಟು ಬ್ಯಾಕು ಸ್ಲೀವ್ಸು ಎಲ್ಲ ಕಟ್ಟಿಂಗು ಮುಗಿದಿದೆ. ಓಕೆ ಅಲ್ಲ, ನೀಟಾಗಿ ನೋಡ್ಕೊಂಡ್ರಲ್ಲ. ಗೊತ್ತಾಗಲಿಲ್ಲ ಅಂದರೆ ವಿಡಿಯೋನ ಮತ್ತೆ ರಿವೈಂಡ್ ಮಾಡಿ ಇನ್ನೊಂದು ಸಾರಿ ನೋಡ್ಕೊಳ್ಳಿ. ನೋಡಿ ಇದು ಸ್ಲೀವ್ಸು, ಇದು ಬ್ಯಾಕ್. ಇದು ಫ್ರಂಟ್ ಪೋರ್ಷನ್, ಫ್ರಂಟು, ಅದು ಸ್ಲೀವ್ಸ್. ನೋಡಿ ಈ ಥರ ಬಂದಿದೆ, ನೀಟಾಗಿ ಕಟಿಂಗ್ ಬಂದಿದೆ. ಸ್ಟಿಚ್ಚಿಂಗ್ ಮಾಡಿದ್ರೆ ಹಂಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ, ಡನ್. ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕೇವಲ 5 ನಿಮಿಷದಲ್ಲಿ ಅಳತೆ ಡ್ರೆಸ್ ಇಟ್ಕೊಂಡು ನಾವು ಡ್ರೆಸ್ಸನ್ನು ಕಟಿಂಗ್ ಮಾಡ್ಬೋದು ಅಂತ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನನ್ನು ಆನ್ ಇಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್.